ಹಾಯ್ ಎಲ್ಲರಿಗೂ ನಮಸ್ಕಾರ. KSO ಇಂದ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಿಂದ 2026-27ನೇ ಬ್ಯಾಚ್ಗೆ ಜುಲೈ ಸೈಕಲ್ಗೆ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ನಾನು ಬಿಫೋರ್ ವಿಡಿಯೋ ಮಾಡಿದ್ದೆ ಅಡ್ಮಿಷನ್ಸ್ದು ಪ್ರೊಸೀಜರ್ ಹೇಗಿರುತ್ತೆ ಮತ್ತು ಲಿಂಕ್ ಯಾವಾಗಿಂದ ಓಪನ್ ಆಗುತ್ತೆ ಮತ್ತು ಜುಲೈ ಸೈಕಲ್ಗೆ ಅಡ್ಮಿಷನ್ ಲಾಸ್ಟ್ ಡೇಟ್ ಯಾವಾಗಿದೆ, ಏನೇನು ಡಾಕ್ಯುಮೆಂಟ್ಸ್ ಬೇಕು, ನಾನು ಇದೆಲ್ಲನೂ ಕೂಡ ಬಿಫೋರ್ ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಯಾರಿಗಾದರೂ ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಶೇರ್ ಮಾಡಿರ್ತೀನಿ. ಹಾಗೆ ಈ ವಿಡಿಯೋದಲ್ಲಿ ನಾನು ಇವತ್ತು ನಿಮಗೆ ನೀವು KSO ಮುಂಚೆ ಅಡ್ಮಿಷನ್ ಹಾಕೋ ಮುಂಚೆನೇ KSO ಇಲ್ಲಿ ಕೆಲವೊಂದು ಡೌಟ್ ಇರುತ್ತೆ. ಸ್ಟಡಿ ಮೆಟೀರಿಯಲ್ ಹೇಗೆ ಸಿಗುತ್ತೆ, ಮತ್ತು ಕ್ಲಾಸಸ್ ಎಲ್ಲ ಆನ್ಲೈನ್ ಇರುತ್ತಾ ಆಫ್ಲೈನ್ ಇರುತ್ತಾ, ಎಕ್ಸಾಮ್ಸ್ ಎಲ್ಲ ಹೇಗೆ ಮಾಡ್ತಾರೆ, ಅಸೈನ್ಮೆಂಟ್ಸ್ ಎಲ್ಲ ಹೇಗೆ ಕೊಡ್ತಾರೆ. ಹಾಗೆಯೇ ನಾನು KSOಲಿ ಯಾವ ಸ್ಟಡಿ ತೊಗೊಂಡ್ರೆ ಫ್ಯೂಚರಲ್ಲಿ ನನಗೆ ವ್ಯಾಲ್ಯೂ ಇದೆ ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ, ಕನ್ಫ್ಯೂಷನ್ಸ್ ಇರುತ್ತೆ. ಯಾವ ಕೋರ್ಸ್ ತೊಗೊಬೇಕು, ನಾನು ಯಾವ ಕೋರ್ಸ್ ತೊಗೊಂಡ್ರೆ ನನಗೆ ಫ್ಯೂಚರಲ್ಲಿ ನನಗೆ ಹೆಲ್ಪ್ ಆಗುತ್ತೆ ಅಂತ, ಹಾಗೆ ಯಾವ್ಯಾವ ಕೋರ್ಸ್ ತೊಗೊಂಡ್ರೆ ನನಗೆ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಹಾಗೆ ಇನ್ನೊಂದಿಷ್ಟು KSO ಸ್ಟಡೀಸ್ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತಂದರೆ ಈ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಫೈ ಆಗುತ್ತೆ ಅಂತ ಅನ್ಕೋತೀನಿ. ಏನಾದರೂ ಡೌಟ್ ಇತ್ತಂದರೆ ನನಗೆ ವಿಡಿಯೋ ಎಂಡ್ ಆದಮೇಲೆ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ. ಈ ವಿಡಿಯೋ ರಿಲೇಟೆಡ್ ಆಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊ, ವಿಡಿಯೋ ನೋಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದು ಥ್ಯಾಂಕ್ ಯು ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. KSOಲಿ ನೀವು ಅಡ್ಮಿಷನ್ಸ್ ಆದಮೇಲೆ ನಿಮಗೆ ಸ್ಟಡಿ ಮೆಟೀರಿಯಲ್ ಅಂತ ಹೇಗೆ ಸಿಗುತ್ತೆ ಅಂತ ಡೌಟ್ ಇರುತ್ತೆ. ನಿಮಗೆ ಅಡ್ಮಿಷನ್ ಆಗ್ತಿದ್ದಂಗೆ KSOಲಿ ಅಲ್ಲಿರುವಂಥ ಸ್ಟಾಫ್ಗಳು ನಿಮಗೆ KSOU ಅಕಾಡೆಮಿಕ್ ಪ್ಲ್ಯಾಟ್ಫಾರ್ಮ್ ಆ್ಯಪ್ ಅಂತ ನಿಮಗೆ ಇನ್ಸ್ಟಾಲ್ ಮಾಡಿಕೊಡ್ತಾರೆ, ಅಲ್ಲೇ ಮಾಡಿಕೊಡ್ತಾರೆ. ಇನ್ ಕೇಸ್ ನಿಮ್ಗೆ ಯಾರಾದರೂ ಮಾಡಿಕೊಟ್ಟಿಲ್ಲ ಅಂದರೆ ನೀವು ಅಡ್ಮಿಷನ್ ಆಗಿದ ತಕ್ಷಣ ಇಮಿಡಿಯೇಟಾಗಿ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೀವು ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡ ತಕ್ಷಣ ನಿಮ್ಮದು ಮೊಬೈಲ್ ನಂಬರ್ ಹಾಕಬೇಕು, ಅಲ್ಲಿ ಸ್ಟೂಡೆಂಟ್ ಅಂತ ಹಾಕಿದ್ರೆ ನಿಮ್ಮದು ಓಪನ್ ಆಗುತ್ತೆ. ಅಲ್ಲಿ ನಿಮ್ದು ಯಾವ ಕೋರ್ಸ್ ಇದೆ, ನಿಮ್ಮ ಸ್ಟೂಡೆಂಟ್ ನೇಮು ಮತ್ತು ಕೋರ್ಸ್ನ ಶೋ ಆಗುತ್ತೆ. ನಾನಿಲ್ಲಿ ಸ್ಕ್ರೀನ್ ಮೇಲೆ ತೋರಿಸಿದ್ದೀನಿ ನೋಡಿ, ಸ್ಟೂಡೆಂಟ್ ಪೋರ್ಟಲ್ ಅಂತ ಇದೆ. KSO ಅಕಾಡೆಮಿಕ್ ಪ್ಲ್ಯಾಟ್ಫಾರ್ಮ್ ಆ್ಯಪ್ ಓಪನ್ ಒಳಗಡೆ ಆಗಿದ ತಕ್ಷಣ ಫಸ್ಟು ಸ್ಟೂಡೆಂಟ್ ನೇಮ್ ಇರುತ್ತೆ ಮತ್ತು ಯಾವ ಕೋರ್ಸ್ ಇರುತ್ತೆ, ಡ್ಯೂರೇಷನ್ಸ್ ಎಷ್ಟು ವರ್ಷ ನಿಮ್ಮದು ಕೋರ್ಸ್, 1 ಇಯರ್ 2 ಇಯರ್ ಅಂತ ಇರುತ್ತೆ. ನಿಮ್ಗೆ ಇದೇ ಆ್ಯಪಲ್ಲಿ ಎಲ್ಲ ಅವೈಲೇಬಲ್ ಸಿಕ್ಬಿಡುತ್ತೆ. ನಿಮಗೆ ಅಸೈನ್ಮೆಂಟ್ಸ್ ಇರ್ಬೋದು, ಯಾವಾಗ ಕೊಡ್ತಾರೆ ನಿಮಗೆ ಗೊತ್ತಾಗಲ್ಲ, ಅಸೈನ್ಮೆಂಟ್ಸ್ ಎಲ್ಲ ಕೊಡೋದು ಕೆಲವೊಂದು ಗ್ರೂಪಲ್ಲೆಲ್ಲ ಹಾಕಲ್ಲ. ನಿಮಗೆ ಆ್ಯಪಲ್ಲೇ ನೀವು ಯಾವಾಗ ಚೆಕ್ ಮಾಡ್ತಾಯಿದ್ರೆ ಆ್ಯಪಲ್ಲೇ ಬಿಟ್ಟಿರ್ತಾರೆ, ನಿಮಗೆ ಅಲ್ಲೇ ಚೆಕ್ ಮಾಡ್ಕೊಬೋದು. ಮತ್ತು ಆ್ಯಪ್ ಒಳಗಡೆ ನಿಮಗೆ ನೋಟ್ಸ್ ಕೂಡ ಸಿಗುತ್ತೆ. ನೋಟ್ಸ್ ಅಂದರೆ ಟೆಕ್ಸ್ಟ್ ಬುಕ್ ಸಿಗುತ್ತೆ ನಿಮಗೆ, ಮತ್ತು ಪ್ರೀವಿಯಸ್ ಕ್ವಶನ್ಸ್ ಪೇಪರ್, ಎಕ್ಸಾಮ್ಸ್ ಆಗಿರೋಂಥ ಕ್ವಶನ್ಸ್ ಪೇಪರ್ಸ್ ಕೂಡ ನಿಮಗೆ ಈ ಆ್ಯಪ್ ಒಳಗಡೆ ಸಿಗುತ್ತೆ. ಬಟ್ ನೋಟ್ಸ್ ಸಿಗೋಲ್ಲ, ನೀವೇ ಓನಾಗಿ ಮಾಡ್ಕೊಬೇಕು. ನೋಟ್ಸ್ ಆದರೆ ಯಾರಾದರೂ ಇತ್ತಂದರೆ ಬೇಕಾದ್ರೆ ಗ್ರೂಪಲ್ಲಿ ನಿಮಗೆ ಶೇರ್ ಮಾಡಿಕೊಡ್ತಾರೆ. ನೀವು ಡಿಗ್ರಿ ಮಾಡ್ತಾ ಇದ್ದೀರಾ ಅಂತ ಅಂದರೆ ನೀವು ಡಿಗ್ರಿ ಜಾಯ್ನ್ ಆಗ್ತಿದ್ದಂಗೆ ನಿಮಗೆ ಯಾರು BCom BA ಈ ಥರ ಡಿಗ್ರಿ ಮಾಡ್ತಾ ಇದ್ದೀರಾ ಅವರಿಗೆ ನಿಮಗೆ KSOಲಿ ಅಡ್ಮಿಷನ್ ಆಗಿದ ತಕ್ಷಣ ನಿಮಗೆ ಟೆಕ್ಸ್ಟ್ ಬುಕ್ ಅವೈಲಬಲ್ ಇದೆ. ಬಟ್ ಮಾಸ್ಟರ್ಸ್ ಮಾಡೋರಿಗೆ ಟೆಕ್ಸ್ಟ್ ಬುಕ್ ಅವೈಲಬಲ್ ಇಲ್ಲ, ಅವ್ರಿಗೆ ಸಾಫ್ಟ್ ಕಾಪಿ ಅಷ್ಟೇ ಸಿಗುತ್ತೆ. ನಿಮಗೆ ಆ್ಯಪ್ ಒಳಗಡೆ ಸಿಗುತ್ತೆ, ನೀವು ಅದನ್ನು ಬೇಕಾದ್ರೆ ಪ್ರಿಂಟ್ ತೆಕ್ಕೊಂಡು ಓದ್ಕೊಬೋದು, ಅಥವಾ ನೀವು ಆ್ಯಪಲ್ಲೇ ಕೂಡ ಓದ್ಕೊಬೋದು. ಬಟ್ ಯಾರೇ ಡಿಗ್ರಿ ಜಾಯ್ನ್ ಆಗಿರ್ತಾರೆ ಅವ್ರಿಗೆ ಮಾತ್ರ ಬುಕ್ ಅವೈಲಬಲ್ ಇದೆ, ಬಟ್ ಮಾಸ್ಟರ್ಸ್ ಮಾಡೋರಿಗೆ ಬುಕ್ ಅವೈಲಬಲ್ ಇಲ್ಲ. ಹಾಗೆ ಕ್ಲಾಸಸ್ ಹೇಗೆ ನಡೆಯುತ್ತೆ ಅಂತ ಡೌಟ್ ಇರುತ್ತೆ. ರೆಗ್ಯುಲರ್ಗೆ ಹೋಗ್ಬೇಕಾ ಅಲ್ವಾ, ಆಫ್ಲೈನ್ ಇರುತ್ತಾ, ವೀಕೆಂಡ್ ಕ್ಲಾಸಸ್ ಇರುತ್ತಾ ಅಂತ ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ. ನಿಮಗೆ ಕ್ಲಾಸಸ್ ಹೇಗಿರುತ್ತೆ ಅಂದರೆ ಆನ್ಲೈನಲ್ಲೇ ನಿಮಗೆ ಅವೈಲೇಬಲ್ ಇರುತ್ತೆ. ಅಂದರೆ ನಿಮಗೆ ಆ್ಯಪ್ ಒಳಗಡೆನೂ ಕೂಡ ಕ್ಲಾಸಸ್ ಮಾಡಿ ರೆಕಾರ್ಡಿಂಗ್ ಕ್ಲಾಸಸ್ ಸಿಗುತ್ತೆ, ನಿಮಗೆ ಸಿಲೆಬಸ್ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಕಾಂಟ್ಯಾಕ್ಟ್ ಕ್ಲಾಸ್ ಇರುತ್ತೆ. ನಿಮ್ಗೆ ಯಾವ್ಯಾವುದಾದ್ರೂ ಕ್ಲಾಸಸ್ ಇತ್ತಂದರೆ ನಿಮಗೆ ಗ್ರೂಪಲ್ಲೇ ಅನೌನ್ಸ್ ಮಾಡ್ತಾರೆ, ಈ ಕ್ಲಾಸ್ ಇರುತ್ತೆ ನಿಮಗೆ, ಈ ಟೈಮ್ಗೆ ನೀವು ಜಾಯ್ನ್ ಆಗ್ಬೋದು ಬೇಕಾದರೆ ಅಂತೇಳಿ ನಿಮಗೆ ಲಿಂಕ್ನ ಶೇರ್ ಮಾಡಿಕೊಡ್ತಾರೆ. ಅಥವಾ ನಿಮಗೆ ಆ್ಯಪ್ ಒಳಗಡೆ ರೆಕಾರ್ಡೆಡ್ ಕ್ಲಾಸಸ್ ಕೂಡ ಅವೈಲಬಲ್ ಇದೆ, ನೀವು ಓನಾಗಿ ಕೂಡ ಸ್ಟಡಿ ಮಾಡ್ಕೊಬೋದು. ಇಷ್ಟು ನಿಮಗೆ ಡೌಟ್ ಕ್ಲಿಯರ್ ಆಗಿದೆ ಅನ್ಕೋತೀನಿ. ನಿಮಗೆ ಕ್ಲಾಸಸ್ ಹೇಗೆ ಮಾಡ್ತಾರೆ KSOಲಿ, ಹಾಗೆಯೇ ಟೆಕ್ಸ್ಟ್ ಬುಕ್ ಅವೈಲಬಲ್ ಇದೆಯಾ ಇಲ್ವೋ ಅಂತ ನಾನು ಕ್ಲಾರಿಫೈ ಮಾಡಿದ್ದೀನಿ. ನೆಕ್ಸ್ಟು ತುಂಬ ಜನ ಕೇಳ್ತಾ ಇದ್ರಿ ಕೋರ್ಸ್ ಯಾವುದ್ಯಾವ್ದಿದೆ KSOಲಿ, ಹಾಗೆ ಫೀಸ್ ಎಷ್ಟಿದೆ ಅಂತ. ಫೀಸ್ ನಾನು ಪ್ರತಿಯೊಂದು ಕೋರ್ಸ್ಗೂ ಹೇಳೋಕ್ಕಾಗಲ್ಲ, ಯಾಕಂದರೆ ಒಂದೊಂದು ಕೋರ್ಸೂ ಕೋರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರತಿಯೊಂದು ಕೋರ್ಸ್ದು ನಾನು ಹೇಳೋಕ್ಕಾಗಲ್ಲ, ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ. ನಿಮಗೇನಾದರೂ ಯಾವ್ಯಾವ ಕೋರ್ಸ್ನೇ ಜಾಯ್ನ್ ಆಗ್ತಿದ್ದೀರಾ ಅದಕ್ಕೆ ಫೀಸ್ ಎಷ್ಟಿದೆ ಅಂತ ಅಂದರೆ ವಿಡಿಯೋ ಲಾಸ್ಟಲ್ಲಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಫೀಸ್ ಸ್ಟ್ರಕ್ಚರ್ದು, ನೀವು ಅದನ್ನು ಕೂಡ ನೋಡ್ಕೊಬೋದು. ನೀವು ಅದು ಓಪನ್ ಆಗಿದ ತಕ್ಷಣ ನಿಮಗೆ ಡೈರೆಕ್ಟಾಗಿ KSOU ವೆಬ್ಸೈಟ್ಗೆ ಹೋಗುತ್ತೆ. ನಿಮಗೆ ವೆಬ್ಸೈಟಲ್ಲಿ ಅಫಿಷಿಯಲ್ ಆಗಿಯೇ KSOಯಿಂದ ಫೀಸ್ ಸ್ಟ್ರಕ್ಚರ್ದು ನೋಟಿಫಿಕೇಷನ್ಸ್ ಇದೆ, ಅದನ್ನು ನೀವು ನೋಡ್ಕೊಬೋದು. ಡಿಪ್ಲೊಮಾ ಕೋರ್ಸ್ಗೆ ಎಷ್ಟಿದೆ, ಮತ್ತು ಮಾಸ್ಟರ್ಸ್ಗೆ ಎಷ್ಟಿದೆ, ಡಿಗ್ರಿಗೆ ಎಷ್ಟಿದೆ, 1 ಇಯರ್ ಪ್ರೋಗ್ರಾಮ್, 6 ಮಂತ್ ಪ್ರೋಗ್ರಾಮ್ ಎಲ್ಲ ಇದೆ ನಿಮಗೆ KSOಲಿ. ನಾನು ಮುಂದೆ ಹೇಳ್ತೀನಿ ಅದಕ್ಕೆಲ್ಲ ಫೀಸ್ ಸ್ಟ್ರಕ್ಚರ್ ಎಷ್ಟಿದೆ ಅಂತ ನಾನು ಸಪ್ರೇಟಾಗಿ 1 ವಾರದೊಳಗಡೆ ವಿಡಿಯೋ ಮಾಡಿ ಬೇಕಾದ್ರೆ ಶೇರ್ ಮಾಡ್ತೀನಿ. ಏಕೆಂದರೆ ಅಡ್ಮಿಷನ್ ಲಾಸ್ಟ್ ಡೇಟ್ ಇನ್ನೂ ತುಂಬ ಟೈಮ್ ಇದೆ, ಇವಾಗೇನು ರೀಸೆಂಟಾಗಿ ಕ್ಲೋಸ್ ಆಗೋಲ್ಲ. ಹಾಗಾಗಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಫೀಸ್ ಸ್ಟ್ರಕ್ಚರ್ದು ವಿಡಿಯೋ ಮಾಡಿಕೊಡ್ತೀನಿ. ಇವಾಗ KSOಲಿ ಯಾವ್ಯಾವ ಕೋರ್ಸ್ ಅವೈಲಬಲ್ ಇದೆ, ನಿಮಗೆ ಫ್ಯೂಚರಲ್ಲಿ ನೀವು ಯಾವ ಕೋರ್ಸ್ ಮಾಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಇವಾಗ ಶೇರ್ ಮಾಡ್ತೀನಿ ನಿಮಗೆ. ಹಾಗೆ ನಿಮಗೆ KSOಲಿ ಅಂಡರ್ ಗ್ರ್ಯಾಜುಯೇಷನ್ ಅಂತ BA BCom ಮತ್ತು BSc ಜನರಲ್ ಇವೆಲ್ಲ ಬರುತ್ತೆ ನಿಮಗೆ ಕೋರ್ಸ್ಗಳು. ನೀವು ಫ್ಯೂಚರಲ್ಲಿ ಯಾವ ಕೋರ್ಸ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ, ನಿಮ್ಮದು PUC ಆಗಿದೆ, ನೆಕ್ಸ್ಟ್ ನಾನು ಯಾವ ಕೋರ್ಸ್ಗೆ ಜಾಯ್ನ್ ಆಗಬೇಕು, ಡಿಗ್ರಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಅಂದರೆ, ನಿಮಗೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾಯಿದ್ದೀರಾ, ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂತ ಅಂದರೆ ನೀವು BA ಜಾಯ್ನ್ ಆಗ್ಬೋದು. ಯಾಕಂದರೆ ಅದರಲ್ಲಿ ಪೊಲಿಟಿಕಲ್ ಸೈನ್ಸ್ ಇರುತ್ತೆ, ಎಕನಾಮಿಕ್ಸ್ ಇರುತ್ತೆ, ಹಿಸ್ಟ್ರಿ ಇರುತ್ತೆ. ಮತ್ತು ನಿಮ್ಗೆ ಯಾವುದಾದ್ರೂ ಕೋರ್ಸ್ ಬೇಕಾದ್ರೆ ನೀವು ಸೆಲೆಕ್ಷನ್ ಮಾಡ್ಕೊಬೋದು, ನಿಮ್ಗೆ ಫರ್ದರ್ ಎಕ್ಸಾಮ್ಗೆ ಅದು ಹೆಲ್ಪ್ ಆಗುತ್ತೆ.
ಬ್ಯಾಚುಲರ್ ಆಫ್ ಆರ್ಟ್ಸಲ್ಲಿ ಇನ್ನೂ ಕೋರ್ಸ್ಗಳಿದೆ. ನಾನು ಜಸ್ಟ್ ಒಂದು 3-4 ಹೇಳಿದ್ದೀನಿ ಅಷ್ಟೇ, ಬಟ್ ಇನ್ನೂ ಕೋರ್ಸ್ಗಳಿದೆ. ಅದರಲ್ಲಿ ನೀವು ಅಡ್ಮಿಷನ್ ಟೈಮಲ್ಲಿ ನಿಮಗೆ ಯಾವ ಕೋರ್ಸ್ ಬೇಕು ನೀವು ನೋಡ್ಬಿಟ್ಟು ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು. ಹಾಗೆ ನೀವು BCom ಜಾಯ್ನ್ ಆಗ್ತಾಯಿದ್ದೀರಾ ಅಂತಂದರೆ ನೀವೇನಾದರೂ ಬ್ಯಾಂಕಿಂಗ್ ಸೆಕ್ಟರ್ಗೆ ಹೋಗಬೇಕು ಅಥವಾ ಫೈನಾನ್ಷಿಯಲ್ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. BCom ಮಾಡ್ಕೊಬೋದು. ನೀವು BCom ಮಾಡಿ ನೆಕ್ಸ್ಟು ಮಾಸ್ಟರ್ಸ್ ಕೂಡ MCom ಮಾಡ್ಕೊಬೋದು. ನಿಮಗೆ ಲೆಕ್ಚರಿಂಗ್ ಫೀಲ್ಡ್ಗೆ ಹೋಗ್ತೀರಾ ಅಂತಂದರೂ ಕೂಡ MCom ಹೆಲ್ಪ್ ಆಗುತ್ತೆ. ಹಾಗೆ ನೀವು ಬ್ಯಾಂಕಿಂಗ್ ಸೆಕ್ಟರ್ಗೆ ಹೋಗಬೇಕು ಅಂದರು, ಎಕ್ಸಾಮ್ಸ್ನ ತೊಗೋಬೇಕು ಬ್ಯಾಂಕಿಂಗ್ ಸೆಕ್ಟರಲ್ಲಿ ಅಂತಂದರೂ ಕೂಡ ನಿಮಗೆ BCom ಮತ್ತು MCom ಹೆಲ್ಪ್ ಆಗುತ್ತೆ. ನಿಮಗೆ BA BCom ಇವೆಲ್ಲ ಕೂಡ ನಿಮಗೆ BSc ಕೂಡ 3 ವರ್ಷ ಕೋರ್ಸ್ ಇರುತ್ತೆ. ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ ಇರುತ್ತೆ BA ಮತ್ತು BCom. ಆದರೆ BSc ಮಾತ್ರ ನಿಮಗೆ ಸೆಮಿಸ್ಟರ್ ಎಕ್ಸಾಮ್ ಇರುತ್ತೆ. ಇದು ಓನ್ಲಿ ಇಂಗ್ಲೀಷ್ ಸಬ್ಜೆಕ್ಟ್ ಅಷ್ಟೇ ಇರುತ್ತೆ. ಬಟ್ ನೀವು BA BCom ಮಾಡಿದ್ರೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಕೂಡ ಸಬ್ಜೆಕ್ಟ್ ಇರುತ್ತೆ. BSc ಮಾತ್ರ ನಿಮಗೆ ಇಂಗ್ಲೀಷ್ ಮಾತ್ರ ಇರುತ್ತೆ, ಅದು ಸೆಮಿಸ್ಟರ್ ವೈಸ್ ಎಕ್ಸಾಮ್ ಇರುತ್ತೆ. ಮತ್ತು BCA ಇರ್ಬೋದು, BBA ಇರ್ಬೋದು, ಇವೆಲ್ಲ ನಿಮಗೆ ಸೆಮಿಸ್ಟರ್ ಎಕ್ಸಾಮ್ ಇರುತ್ತೆ. 3 ವರ್ಷ ಕೋರ್ಸ್ ಇರುತ್ತೆ, ಬಟ್ ಆದರೆ ಸೆಮಿಸ್ಟರ್ ಎಕ್ಸಾಮ್ ಇರುತ್ತೆ. ಸೆಮ್ ವೈಸ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಿರ್ತಾರೆ. ಆದರೆ BA BCom ಮಾತ್ರ ಆ್ಯನ್ಯುವಲ್ ಎಕ್ಸಾಮ್, ವರ್ಷಕ್ಕೊಂದ್ಸಲಿ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಹಾಗೆಯೇ ನಿಮಗೆ ಅಂಡರ್ ಗ್ರ್ಯಾಜುಯೇಷನಲ್ಲಿ BA ಬರುತ್ತೆ, BCom ಬರುತ್ತೆ, BSc ಜನರಲ್ ಬರುತ್ತೆ, BCA ಬರುತ್ತೆ, BBA ಬರುತ್ತೆ ಮತ್ತು BSW ಬ್ಯಾಚುಲರ್ ಆಫ್ ಸೋಷಿಯಲ್ ವರ್ಕ್ ಕೂಡ ಬರುತ್ತೆ. ಇದೆಲ್ಲ ನಿಮಗೆ ಇಂಗ್ಲೀಷ್ ಮೀಡಿಯಮ್ ಇರುತ್ತೆ, ಸೆಮಿಸ್ಟರ್ ವೈಸ್ ಎಕ್ಸಾಮ್ ಇರುತ್ತೆ. ನಿಮಗೇನಾದರೂ BSW ಬ್ಯಾಚುಲರ್ ಆಫ್ ಸೋಷಿಯಲ್ ವರ್ಕ್, ನಿಮಗೇನಾದರೂ ಸೋಷಿಯಲ್ ವರ್ಕ್ ಮೇಲೆ ಇಂಟ್ರೆಸ್ಟ್ ಇದೆ ಅಂತ ಅಂದರೆ ನೀವು BSW ಮಾಡ್ಬೋದು. ಅಥವಾ ನಿಮಗೇನಾದರೂ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನಲ್ಲಾದರೂ ಇಂಟ್ರೆಸ್ಟ್ ಇದೆ ಅಂತಂದರೆ ನೀವು BBAಗೆ ಜಾಯ್ನ್ ಆಗ್ಬೋದು. ನೀವು BBAಗೆ ಜಾಯ್ನ್ ಆದರೆ ನೆಕ್ಸ್ಟು MBA ಮಾಡ್ಕೊಬೋದು. MBAಲ್ಲಿ ನೀವು HR ಕೋರ್ಸ್ ಮಾಡ್ಬೋದು ಅಥವಾ ಫಿನಾನ್ಸ್ ಮಾಡ್ಬೋದು ಅಥವಾ ಹೋಟೆಲ್ ಮ್ಯಾನೇಜ್ಮೆಂಟ್, ಈ ಥರ ತುಂಬ ಇರುತ್ತೆ. ನೀವು MBA ಮಾಡಿದ್ರೆ ಆಪ್ಷನ್, BBA ಮಾಡಿದ್ರೆ MBAಗೆ ತುಂಬ ಆಪ್ಷನ್ ಇರುತ್ತೆ. ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಬೋದು. ನೆಕ್ಸ್ಟು ನಿಮ್ಮದು ಡಿಗ್ರಿ ಕಂಪ್ಲೀಟ್ ಆಗಿದೆ, ನಾನು ನೆಕ್ಸ್ಟು ಮಾಸ್ಟರ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದರೆ, ಪೋಸ್ಟ್ ಗ್ರ್ಯಾಜುಯೇಷನ್ ಪ್ರೋಗ್ರಾಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಅಂದರೆ ನಿಮಗೆ MA ಇರುತ್ತೆ. KSO ಇಲ್ಲಿ ನಾನು ಹೇಳ್ತಿರೋದು ಕೋರ್ಸು. MA ಕನ್ನಡ, MA ಇಂಗ್ಲೀಷ್ ಇದೆ, MA ಹಿಂದಿ ಇದೆ, MA ಸಂಸ್ಕೃತ್ ಇದೆ, MA ಉರ್ದು ಇದೆ, MA ಇನ್ ಸಂಸ್ಕೃತ್ ಇದೆ. ಇದು ಬಂದು ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ 2 ವರ್ಷ ಕೋರ್ಸ್ ಇರುತ್ತೆ. ಕನ್ನಡ ಆ್ಯಂಡ್ ಇಂಗ್ಲೀಷ್ 2 ಸಬ್ಜೆಕ್ಟಲ್ಲೂ ನೀವು ಎಕ್ಸಾಮ್ಸ್ನ ಬರೀಬೋದು. ನೆಕ್ಸ್ಟ್ MA ಉರ್ದು, ನಿಮಗೆ ಉರ್ದು ಸಬ್ಜೆಕ್ಟಲ್ಲಿ ಅಷ್ಟೇ ಬರೀಬೇಕು. MA ತೆಲುಗುನೂ ಅಷ್ಟೇ, ತೆಲುಗಲ್ಲಿ ಬರೀಬೇಕು. MA ಹಿಸ್ಟ್ರಿ ಇದೆ, ನಿಮಗೆ ಕನ್ನಡ ಆ್ಯಂಡ್ ಇಂಗ್ಲೀಷ್ ಎರಡಲ್ಲೂ ಬರೀಬೋದು ನೀವು ಇದನ್ನು. ಇದು ಕೂಡ ಸೆಮಿಸ್ಟರ್ ಎಕ್ಸಾಮ್ ಇರುತ್ತೆ, 2 ಇಯರ್ಸ್ ಕೋರ್ಸ್ ಇರುತ್ತೆ. ಮತ್ತು MA ಎಕನಾಮಿಕ್ಸ್ ಇದೆ, ಇದು ಕನ್ನಡ ಆ್ಯಂಡ್ ಇಂಗ್ಲೀಷ್ ಎರಡೂ ಕೂಡ ಇದೆ. MA ಪೊಲಿಟಿಕಲ್ ಸೈನ್ಸ್ ಇದೆ, MA ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಸ್ ಇದೆ, MA ಇನ್ ಸೋಷಿಯಾಲಜಿ ಇದೆ, ಮತ್ತು MA ಇನ್ ಜರ್ನಲಿಸಮ್ ಕೂಡ ಇದೆ, ಕೋರ್ಸ್ ಕೂಡ ಇದೆ. ನೀವು ಅದನ್ನು ಕೂಡ ಮಾಸ್ಟರ್ಸ್ ಇಲ್ಲೇ ಮಾಡ್ಕೊಬೋದು. MA ಕೋರ್ಸಲ್ಲಿ ನಿಮಗೆ ಇಷ್ಟು ಕೋರ್ಸ್ ಅವೈಲೇಬಲ್ ಇದೆ, ನಿಮ್ಗೆ ಯಾವ್ದು ಬೇಕು ಜಾಯ್ನ್ ಆಗ್ಬೋದು. ನೆಕ್ಸ್ಟ್ ನೀವು BCom ಆಗಿದ್ದರೆ MCom ಮಾಡ್ಬೋದು. MCom ಎಕ್ಸಾಮ್ ನಿಮಗೆ ಓನ್ಲಿ ಇಂಗ್ಲೀಷ್ ಸಬ್ಜೆಕ್ಟ್ ಅಷ್ಟೇ ಇದೆ, ಕನ್ನಡ ಆಪ್ಷನ್ ಇಲ್ಲ. ಸೆಮಿಸ್ಟರ್ ಎಕ್ಸಾಮ್ ಇರುತ್ತೆ, 2 ಇಯರ್ಸ್ ಇರುತ್ತೆ. MCom ನೆಕ್ಸ್ಟ್ BBA ಆಗಿದೆ ನಿಮ್ಮದು ಅಂದರೆ MBA ಮಾಡ್ಬೋದು, MSW ಮಾಡ್ಬೋದು, MCA ಮಾಡ್ಬೋದು, MSc ಫಿಸಿಕ್ಸ್ ಇದೆ, ಕೆಮಿಸ್ಟ್ರಿ ಇದೆ, ಮ್ಯಾಥಮೆಟಿಕ್ಸ್ ಇದೆ, ಕಂಪ್ಯೂಟರ್ ಸೈನ್ಸ್ ಇದೆ, ಎನ್ವೈರನ್ಮೆಂಟಲ್ ಸೈನ್ಸ್ ಇದೆ, ಜಿಯೋಗ್ರಫಿ ಇದೆ, ಬಾಟ್ನಿ ಇದೆ, ಝುವಾಲಜಿ ಇದೆ, ಹಾಗೆ ಲೈಫ್ ಸೈನ್ಸ್ ಇದೆ. ಇವೆಲ್ಲ ನಿಮಗೆ MSc ಬರುತ್ತೆ. ಸೆಕೆಂಡ್ ಅಂದರೆ 2 ಇಯರ್ಸ್ ಕೋರ್ಸ್ ಇರುತ್ತೆ, ಸೆಮಿಸ್ಟರ್ ವೈಸ್ ಎಕ್ಸಾಮ್ಸ್ ಇರುತ್ತೆ ನಿಮಗೆ. ಇದಿಷ್ಟು ನಿಮಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಸಬ್ಜೆಕ್ಟ್ಸ್ ಬರುತ್ತೆ. MCom ಮತ್ತು MBA ಆ್ಯಂಡ್ MScಲ್ಲಿ ಇಷ್ಟು ಸಬ್ಜೆಕ್ಟ್ಸ್ ಇದೆ. ಮತ್ತು MA ಇದು ನಾನು ಇಷ್ಟು ಹೇಳಿದ್ದೀನಿ. ಇದ್ರದ್ದು ಫೀಸ್ ಸ್ಟ್ರಕ್ಚರ್ ನೆಕ್ಸ್ಟ್ ವಿಡಿಯೋದ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ನಿಮಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ ಪ್ರೋಗ್ರಾಮ್, ಜಸ್ಟ್ ಓನ್ಲಿ ಇದು ನಿಮಗೆ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇದೆ. ನಿಮ್ಮದು PG ಕಂಪ್ಲೀಟ್ ಆಗಿದ್ದರೆ, ಮಾಸ್ಟರ್ಸ್ ಕಂಪ್ಲೀಟ್ ಆಗಿದ್ದರೆ ನೀವು ಇದನ್ನು 1 ವರ್ಷ ಕೋರ್ಸ್ ಇರುತ್ತೆ, ಇಂಗ್ಲೀಷ್ ಮಾಡ್ಕೊಬೋದು. ಜಸ್ಟ್ ಓನ್ಲಿ ಇದು ಸರ್ಟಿಫಿಕೇಟ್ ಕೋರ್ಸ್ ಅಷ್ಟೇ ಹೇಳ್ತಾ ಇರೋದು ನಾನು ನಿಮಗೆ. ಇದರಲ್ಲಿ ನಿಮಗೆ ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್ಸ್ ಇದೆ, ಕುವೆಂಪು ಸಾಹಿತ್ಯ ಇದೆ, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇದೆ, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇದೆ. ಇವೆಲ್ಲ ನಿಮಗೆ 1 ಇಯರ್ ಪ್ರೋಗ್ರಾಮ್ ಕೋರ್ಸ್ ಅಷ್ಟೇ. ಇವೆಲ್ಲ ನಿಮಗೆ ಕೆಲವೊಂದು ಇಂಗ್ಲೀಷ್ ಇದೆ, ಕೆಲವೊಂದು ಕನ್ನಡ ಬರಿಬೋದು ನೀವು ಎಕ್ಸಾಮ್ಸ್ನ. ಹಾಗೆ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಇದೆ, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಇದೆ, ಅಂಬೇಡ್ಕರ್ ಸ್ಟಡೀಸ್ ಇದೆ, ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಇದೆ. ಈ ಥರ ನಿಮಗೆ ಕೆಲವೊಂದು ಪ್ರೋಗ್ರಾಮ್ ಕೋರ್ಸ್ಗಳಿದೆ, ಅದನ್ನು ನೀವು ಕೂಡ ಮಾಡ್ಕೊಬೋದು. 1 ಇಯರ್ ಇಂಟ್ರೆಸ್ಟ್ ಇದ್ದರೆ ನಿಮಗೆ ಏನಾದರೂ ಡಿಪ್ಲೊಮಾ ಕೋರ್ಸ್ಗೆ ಜಾಯ್ನ್ ಆಗಬೇಕು, ಡಿಪ್ಲೊಮಾ ಪ್ರೋಗ್ರಾಮ್ ಮಾಡಬೇಕು PUC ಬೇಸ್ ಮೇಲೆ ಅಂತ ಅಂದರೆ ಇಲ್ಲೂ ಕೂಡ ನಿಮಗೆ 1 ಇಯರ್ ಕೋರ್ಸ್ ಅವೈಲೇಬಲ್ ಇದೆ. ಕನ್ನಡ ಇದೆ, ಜರ್ನಲಿಸಮ್ ಇದೆ, ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಇದೆ, ಅರ್ಲಿ ಚೈಲ್ಡ್ಹುಡ್ ಆ್ಯಂಡ್ ಕೇರ್ ಎಜುಕೇಷನ್ಸ್ ಇದೆ. ಇದೆಲ್ಲ ನಿಮಗೆ ಇಂಗ್ಲೀಷಲ್ಲೇ ಎಕ್ಸಾಮ್ ಬರೀಬೇಕು. ಆ್ಯನ್ಯುವಲ್ ಇರುತ್ತೆ, ಅಂದರೆ ಒಂದೇ ಎಕ್ಸಾಮ್ಸ್ ಇರುತ್ತೆ ವರ್ಷಕ್ಕೆ ಅಷ್ಟೇ. ಇದೆಲ್ಲ ನಿಮಗೆ ಡಿಪ್ಲೊಮಾ ಸರ್ಟಿಫಿಕೇಟ್ ಕೋರ್ಸ್ಗಳು ಅಷ್ಟೇ. ಹಾಗೆ ನಿಮಗೆ ಕೆಲವೊಂದು ಕೋರ್ಸಸ್ ಎಲ್ಲ ಇಲ್ಲೇ ಇದೆ, ನೀವು ನೋಡ್ಕೊಳ್ಳಿ ಯಾವ ಕೋರ್ಸ್ ಬೇಕು ನಿಮಗೆ. ನಿಮ್ಮದು ಕೋರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ಅಂಡರ್ ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇರುತ್ತೆ. ಇದು ನಿಮಗೆ 6 ತಿಂಗಳ ಕೋರ್ಸ್ ಅಷ್ಟೇ ಇರುತ್ತೆ, 1 ಇಯರು ಇರಲ್ಲ. ನಿಮಗೆ ಡಿಗ್ರಿ ಕಂಪ್ಲೀಟ್ ಆಗಿದೆ ಅಂದರೆ ನೀವು ಇದನ್ನು ಮಾಡ್ಕೊಬೋದು. ಪಂಚಾಯತ್ ರಾಜ್ ಕನ್ನಡ ಇದೆ, 6 ಮಂತ್ ಅಷ್ಟೇ ಕೋರ್ಸ್ ಇದೆ. ಇದು ಇನ್ಫಾರ್ಮೇಷನ್ಸ್ ಕಮ್ಯುನಿಕೇಷನ್ಸ್ ಟೆಕ್ನಾಲಜಿ ಇದೆ, ಇದು ಇಂಗ್ಲೀಷ್ 6 ಮಂತ್ ಇದೆ. ಹಾಗೆ ಇನ್ನೊಂದೆರಡು ಕೋರ್ಸ್ ಇದೆ, ನೋಡ್ಕೊಂಡು ಬೇಕಾದ್ರೆ ನೀವು ಜಾಯ್ನ್ ಆಗ್ಬೋದು. KSOಲಿ ಎಷ್ಟು ಕೋರ್ಸ್ ಇದೆ, ಅಂಡರ್ ಗ್ರ್ಯಾಜುಯೇಷನಲ್ಲಿ ಎಷ್ಟು ಬರುತ್ತೆ, ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ಎಷ್ಟು ಬರುತ್ತೆ, ಡಿಪ್ಲೊಮಾ ಕೋರ್ಸ್ಗಳು ಯಾವುದಿದೆ,
ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ಸ್ ಪ್ರೋಗ್ರಾಮ್ ಯಾವುದಿದೆ ಅಂತ ನಾನು ಹೇಳಿದ್ದೀನಿ ನಿಮಗೆ, ಇಲ್ಲಿ ತೋರಿಸಿದ್ದೀನಿ ಯಾವ್ಯಾವ ಕೋರ್ಸ್ ಬರುತ್ತೆ ಅಂತ. ಬಟ್ ಫೀಸ್ ಸ್ಟ್ರಕ್ಚರ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೀನಿ, ಮಾಡ್ತೀನಿ. ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ KSOಲಿ ಯಾವ್ಯಾವ ಕೋರ್ಸ್ ಅವೈಲಬಲ್ ಇದೆ, ಪೋಸ್ಟ್ ಗ್ರ್ಯಾಜುಯೇಷನ್ಸ್ ಕೋರ್ಸ್ ಯಾವುದು, ಅಂಡರ್ ಗ್ರ್ಯಾಜುಯೇಷನ್ ಕೋರ್ಸ್ ಯಾವುದು, ಪ್ರೋಗ್ರಾಮ್ ಕೋರ್ಸ್ ಯಾವುದು, ಡಿಪ್ಲೊಮಾ ಕೋರ್ಸ್ ಯಾವುದು ಅಂತ ಹೇಳಿದ್ದೀನಿ. ಇನ್ನೂ ಏನಾದ್ರು ನಿಮಗೆ ಡೌಟ್ ಇತ್ತಂದರೆ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ. ಹಾಗೆ ಅಡ್ಮಿಷನ್ ಲಾಸ್ಟ್ ಡೇಟ್ ಬಂದು 2026-27 ಜುಲೈ ಸೈಕಲ್ದು ಸೆಪ್ಟೆಂಬರ್ ಕೊಟ್ಟಿದ್ದಾರೆ. ಬಟ್ ಇನ್ನೂ ತುಂಬ ಟೈಮ್ ಇದೆ ಅಂತ ಡಿಲೇ ಮಾಡಬೇಡಿ. ಯಾರಿಗಾದರೂ PUC ಕಂಪ್ಲೀಟ್ ಆಗಿದೆ, ಡಿಗ್ರಿ ಮಾಡೋಕ್ಕಾಗಿಲ್ಲ ಅಂತಂದರೆ ಡಿಗ್ರಿ ನೀವು KSOಲಿ ಮಾಡ್ಕೊಬೋದು. ಅಥವಾ ಡಿಗ್ರಿ ಕಂಪ್ಲೀಟ್ ಆಗಿದೆ, ನಾನು ಮಾಸ್ಟರ್ಸ್ಗೆ ಜಾಯ್ನ್ ಆಗ್ಬೋದಾ ಅಂತಂದರೂ ಕೂಡ ನೀವು KSOಲಿ ಜುಲೈ ಸೈಕಲ್ಗೆ ಅಡ್ಮಿಷನ್ಸ್ ಆಗ್ಬೋದು. ನಾನು ಬಿಫೋರ್ ವಿಡಿಯೋ ಮಾಡಿದ್ದೆ KSO ಅಡ್ಮಿಷನ್ಸ್ ಬಗ್ಗೆ, ಜುಲೈ ಸೈಕಲ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ. ನೀವು ಜುಲೈ ಸೈಕಲಲ್ಲಿ ಅಡ್ಮಿಷನ್ಸ್ ಆದರೆ ನಿಮ್ಗೆ ಏನು ಬೆನಿಫಿಟ್ಸ್ ಇದೆ ಅಂತಲೂ ಕೂಡ ನಾನು ಬಿಫೋರ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಹಾಗೆ ಅಡ್ಮಿಷನ್ದು ಪ್ರೊಸೀಜರ್ ಹೇಗಿರುತ್ತೆ, ಡಾಕ್ಯುಮೆಂಟ್ಸ್ ಏನೇನು ರಿಕ್ವೈರ್ಡ್ ಇದೆ ಅಡ್ಮಿಷನ್ ಆಗೋದಕ್ಕೆ ಅಂತ ಬಿಫೋರ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಅದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ನಿಮ್ಗೆ ಇನ್ನೂ KSOದು ಅಡ್ಮಿಷನ್ಸ್ ಬಗ್ಗೆ ಇರ್ಬೋದು, ಕೋರ್ಸ್ ಬಗ್ಗೆ ಇರ್ಬೋದು, ಏನಾದ್ರು ಡೌಟ್ ಇತ್ತಂದರೆ ನನಗೆ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ. ವಿಡಿಯೋನ ಯಾರಿಗಾದರೂ ಯೂಸ್ ಆಗೋರಿಗೆ ಶೇರ್ ಮಾಡಿ. ಯಾರಾದರೂ ಡಿಗ್ರಿ ಜಾಯ್ನ್ ಆಗಬೇಕು ಅಥವಾ ಮಾಸ್ಟರ್ಸ್ಗೆ ಜಾಯ್ನ್ ಆಗಬೇಕು ಅನ್ನೋರಿಗೆ ಶೇರ್ ಮಾಡಿ. ಡಿಸ್ಕ್ರಿಪ್ಷನ್ನ ಮರೆಯದೇ ಚೆಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.